ಸ್ನೇಹಿತರೆ, ಉದ್ಯೋಗ ಬಂಧು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸಾಕಷ್ಟು ವರ್ಷಗಳಿಂದ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗಾಗಿ ಕಾಯ್ತಿದ್ದಂಥ ಅಭ್ಯರ್ಥಿಗಳಿಗೆ ಒಳ್ಳೆ ಗುಡ್ ನ್ಯೂಸ್ ನೀಡಿದೆ ಸರ್ಕಾರ. ಪೊಲೀಸ್ ಕಾನ್ಸ್ಟೇಬಲ್, ಸಿವಿಲ್ ಕಾನ್ಸ್ಟೇಬಲ್ ಹುದ್ದೆಗಳು ಅರ್ಜಿಯನ್ನು ಕರೆಯಲಾಗಿದೆ. ಒಟ್ಟು RPC ಹುದ್ದೆಗಳು ಅಂದರೆ HK ವಿಭಾಗದ ಬಿಟ್ಟು ಉಳಿಕೆ ವೃಂದದವರಿಗೆ 3395 ಹುದ್ದೆಗಳು ಹಾಗೂ HK ವಿಭಾಗ ಹೈದರಾಬಾದ್ ಕರ್ನಾಟಕದವರಿಗೆ 596 ಹುದ್ದೆಗಳನ್ನು ಕರೆಯಲಾಗಿದೆ. ಆನ್ಲೈನ್ ಮುಖಾಂತರನೇ ಅರ್ಜಿ ಸಲ್ಲಿಸಬೇಕು. ಈ ಬಾರಿ KEA ವೆಬ್ಸೈಟ್ ಅವರು, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರು ಅರ್ಜಿಯನ್ನು ಆಹ್ವಾನ ಮಾಡಲಾಗಿದೆ. ಅದೇ ವೆಬ್ಸೈಟ್ನಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು. ಹಾಗೆ ವಯೋಮಿತಿ ಬಂದು 35 ವರ್ಷದವರೆಗೂ ಅರ್ಜಿಯನ್ನು ಸಲ್ಲಿಸಲು ಅವಕಾಶವಿದೆ. ಜನರಲ್ ಮೆರಿಟ್ ಅವರಿಗೆ 33 ವರ್ಷ ಹಾಗೂ ಇತರೆ ವರ್ಗದವರಿಗೆ 35 ವರ್ಷದವರೆಗೂ ಅರ್ಜಿಯನ್ನು ಸಲ್ಲಿಸಬಹುದು. ಪುರುಷರು ಹಾಗೂ ಮಹಿಳೆಯರು ಅರ್ಜಿಯನ್ನು ಸಲ್ಲಿಸಬಹುದಾಗಿರ್ತದೆ. ಹಾಗೆ ಉಳಿಕೆ ಮಾಹಿತಿಯನ್ನು ಸಂಪೂರ್ಣವಾಗಿ ತಿಳಿಸ್ತಾ ಹೋಗ್ತೀನಿ. ಫೀಸು ಮತ್ತು ಆನ್ಲೈನ್ ಅಪ್ಲಿಕೇಶನ್ ಹೇಗೆ ಸಲ್ಲಿಸಬೇಕು, ವಯೋಮಿತಿ ಏನಿದೆ, ಹಾಗೆ ಇನ್ನಿತರೆ ದಾಖಲಾತಿಗಳು, ಸಿಲೆಬಸ್ ಪ್ರತಿಯೊಂದರ ಮಾಹಿತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಸಂಪೂರ್ಣ ಮಾಹಿತಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ಉದ್ಯೋಗ ಬಂಧು ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಿರ್ಬೋದು. ಮೊದಲಿಗೆ RPC ಅಂದರೆ HK ಹೊರತುಪಡಿಸಿ ಉಳಿದ ಡಿಸ್ಟ್ರಿಕ್ಟ್ನ ಮಾಹಿತಿನ ತಿಳಿಸ್ಕೊಡ್ತಾ ಹೋಗ್ತೀನಿ. ತದನಂತರ HK ವಿಭಾಗದ ಮಾಹಿತಿ ಕೂಡ ತಿಳಿಸ್ತಾ ಹೋಗ್ತೀನಿ. ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಿರ್ಬೋದು. ನೋಟಿಫಿಕೇಶನ್ ಈಗ ಕೆಲವೇ ಅರ್ಧ ಗಂಟೆ ಮುಂಚಿತ ಆಗಿದೆ. 5/6/2026 ನೋಟಿಫಿಕೇಶನ್ ಆಗಿದೆ. ನೋಟಿಫಿಕೇಶನ್ ಸಂಖ್ಯೆ 02 ನೇಮಕಾತಿ 4/2026-27 ಕರ್ನಾಟಕ ರಾಜ್ಯ ಪೊಲೀಸು ಇಲಾಖೆ ಬೆಂಗಳೂರು. ಒಟ್ಟು ಹುದ್ದೆಗಳ ಸಂಖ್ಯೆ ಸಿವಿಲ್ ಕಾನ್ಸ್ಟೇಬಲ್ 3395 ನೇರ ನೇಮಕಾತಿ ಮೂಲಕ ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ. ಹಾಗೆ ವೇತನ ಶ್ರೇಣಿ ಬರೋದಾದರೆ ಬೇಸಿಕ್ ಸ್ಯಾಲರಿ ಬಂದು 37,500ರಿಂದ 76,100 ರೂಪಾಯಿವರೆಗೂ ಇರುತ್ತದೆ. ಪುರುಷರಿಗೆ 2,266 ಹುದ್ದೆಗಳಿದ್ದಾವೆ ಹಾಗೂ ಮಹಿಳೆಯರಿಗೆ 755 ಹುದ್ದೆಗಳಿದ್ದಾವೆ. ಹಾಗೆ ಸೇವಾನಿರತ ಪುರುಷರು ಅಂದರೆ ಆಲ್ರೆಡಿ KSRP, CAR, IRD ಇನ್ನಿತರ ಉಳಿಕೆ ವೃಂದದ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಕೆಲಸ ಮಾಡ್ತಿರೋಂಥವ್ರಿಗೆ 257 ಹುದ್ದೆಗಳು ಪುರುಷರಿಗಿದೆ ಹಾಗೂ ಮಹಿಳೆಯರಿಗೆ 82 ಹುದ್ದೆಗಳಿದ್ದಾವೆ. ಹಾಗೆ ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ 35 ಹುದ್ದೆಗಳಿದ್ದಾವೆ. ಒಟ್ಟು 3,395 ಹುದ್ದೆಗಳು HK ಹೊರತುಪಡಿಸಿ ನಾನ್ HK ಅವರಿಗೆ ಇರುತ್ತದೆ. ವಿದ್ಯಾರ್ಹತೆ ಬರೋದಾದರೆ PUC ಅಥವಾ ತತ್ಸಮಾನ ವಿದ್ಯಾರ್ಹತೆ ಅಂದರೆ ITI ವಿದ್ಯಾರ್ಥಿಗಳು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು. ಹಾಗೆ ಡಿಪ್ಲೊಮೊ ವಿದ್ಯಾರ್ಥಿಗಳು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು. ಡಿಪ್ಲೊಮೊದವರು 3 ವರ್ಷಗಳ ಕಾಲ ಕಂಟಿನ್ಯೂಸ್ ಓದಿ ಪಾಸ್ ಆಗಿರಬೇಕು. ಹಾಗೆ ITIದವರು 2 ವರ್ಷಗಳ ಕಾಲ ITI ಕೋರ್ಸನ್ನು ಕಂಪ್ಲೀಟ್ ಮಾಡಿಕೊಂಡು ಅರ್ಜಿಯನ್ನು ಸಲ್ಲಿಸಲು ಅವಕಾಶವಿದೆ. ಹಾಗೆ ವಯೋಮಿತಿಗೆ ಬರೋದಾದರೆ ಕನಿಷ್ಠ 18 ವರ್ಷಗಳಾಗಿರಬೇಕಾಗತ್ತೆ. ಸಾಮಾನ್ಯ ಅಭ್ಯರ್ಥಿಗಳಿಗೆ 33 ವರ್ಷ, SC ST ಕ್ಯಾಟಗರಿ 1, 2A, 2B ಹಾಗೂ 3B ಅವರಿಗೆ 35 ವರ್ಷದವರೆಗೂ ಅರ್ಜಿಯನ್ನು ಸಲ್ಲಿಸಲು ಅವಕಾಶ ಇರುತ್ತದೆ. ಹಾಗೂ ಕರ್ನಾಟಕದ ಅರಣ್ಯ ಪ್ರದೇಶಗಳಲ್ಲಿ ವಾಸಿಸುತ್ತಿರುವ ಬುಡಕಟ್ಟು ಅಭ್ಯರ್ಥಿಗಳಿಗೆ 38 ವರ್ಷದವರೆಗೂ ಅರ್ಜಿ ಸಲ್ಲಿಸಲು ಅವಕಾಶವಿರುತ್ತದೆ. ಹಾಗೆ ಸೇವಾನಿರತ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳು ಅಂದರೆ ಆಲ್ರೆಡಿ CAR, DAR, KSRP, IRB, KSISF ಹುದ್ದೆಗಳಲ್ಲಿ ಕನಿಷ್ಠ 5 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸ್ತಿರಬೇಕು ಹಾಗೂ ಪ್ರಸ್ತುತ ಹುದ್ದೆಯಲ್ಲಿ ಸೇವೆಯನ್ನು ಸಲ್ಲಿಸ್ತಿರಬೇಕು. ಯಾವುದೇ ಚಾಲ್ತಿ ಶಿಕ್ಷೆ ಹಾಗೂ ವಿಚಾರಣೆ ಇರಬಾರ್ದು. ಅಂಥವ್ರಿಗೆ 38 ವರ್ಷದವರೆಗೂ ಅರ್ಜಿಯನ್ನು ಸಲ್ಲಿಸ್ಬೋದು. ಜನರಲ್ ಮೆರಿಟ್ಗಳಿಗೆ ಹಾಗೂ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಕ್ಯಾಟಗರಿ 1, 2A, 2B, 3A, 3B ಅವರಿಗೆ 40 ವರ್ಷದವರೆಗೂ ಅರ್ಜಿ ಸಲ್ಲಿಸಲು ಅವಕಾಶವಿರುತ್ತದೆ. ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬೇಕು. ವೆಬ್ಸೈಟ್ ಬಂದು kea.karnataka.gov.in ಈ ವೆಬ್ಸೈಟ್ನಲ್ಲಿ ಅರ್ಜಿನ ಸಲ್ಲಿಸಬೇಕು. ಅರ್ಜಿ ಪ್ರಾರಂಭವಾದ ದಿನಾಂಕದ ನಂತರ ನಾನು ಕೂಡ ವಿಡಿಯೋ ಮಾಡಿ ಹೇಗೆ ಅರ್ಜಿ ಸಲ್ಲಿಸಬೇಕು ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತ ಮಾಹಿತಿನ ತಿಳಿಸ್ಕೊಡ್ತೀನಿ. ಸ್ಟೆಪ್ ಬೈ ಸ್ಟೆಪ್ ಪ್ರೋಸೆಸ್ಸನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಅಪ್ಲಿಕೇಶನ್ ಪ್ರಾರಂಭದ ದಿನಾಂಕ ಬಂದು 8/6/2026 ಅಪ್ಲಿಕೇಶನ್ ಪ್ರಾರಂಭವಾಗುತ್ತೆ. ಕೊನೆಯ ದಿನಾಂಕ ಬಂದು 3/7/2026 ಕ್ಲೋಸ್ ಆಗುತ್ತೆ. ಶುಲ್ಕ ಪಾವತಿ ಮಾಡಲು ಕೊನೆಯ ದಿನಾಂಕ 4/7/2026 ಕೊನೆಗೊಳ್ಳಲಿದೆ. ಆನ್ಲೈನ್ ಮುಖಾಂತರನೇ ಪೇಮೆಂಟನ್ನು ಮಾಡಬೇಕಾಗತ್ತೆ. ಹಾಗೂ ಸೆಲೆಕ್ಟ್ ಆದವ್ರಿಗೆ ತರಬೇತಿ, ಕಾಯಂ ಪೂರ್ವ ಅವಧಿ ಹಾಗೂ ವೇತನ ಶ್ರೇಣಿ ಬದಲಾವಣೆ ಕಾಲಕಾಲಕ್ಕೆ ಆಗ್ತಾ ಇರುತ್ತದೆ. ಹಾಗೂ 2 ವರ್ಷ 6 ತಿಂಗಳು ಕಾಯಂ ಪೂರ್ವ ಅವಧಿಯಲ್ಲಿ ಕೆಲಸ ಮಾಡಬೇಕು. ತದನಂತರ ಪರ್ಮನೆಂಟ್ ಆಗುತ್ತೆ. ವೇತನ ಶ್ರೇಣಿ ಆಲ್ರೆಡಿ ತಿಳಿಸ್ಕೊಟ್ಟೆ. ಬೇಸಿಕ್ಕು 37,500 ಇರುತ್ತೆ ಹಾಗೂ ಒಟ್ಟು ಸಂಬಳ 76,100 ರೂಪಾಯಿವರೆಗೂ ಬರಲಿದೆ. ಇನ್ನು
ಫೀಸ್ಗೆ ಬರೋದಾದರೆ ಜನರಲ್ ಮೆರಿಟ್ ಹಾಗೂ 2A 2B 3A 3B ಅವ್ರಿಗೆ 750 ರೂಪಾಯಿ ಇರುತ್ತೆ. ಹಾಗೂ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಕ್ಯಾಟಗರಿ 1, ಮಾಜಿ ಸೈನಿಕರು ಹಾಗೂ ತೃತೀಯ ಲಿಂಗಿಗಳಿಗೆ 500 ರೂಪಾಯಿ ಫೀಸನ್ನು ಪೇ ಮಾಡಬೇಕಾಗತ್ತೆ. ಇನ್ನು ಲಿಖಿತ ಪರೀಕ್ಷೆಗೆ ಬರೋದಾದರೆ ಸ್ಪರ್ಧಾತ್ಮಕ ಪರೀಕ್ಷೆ ಆಫ್ಲೈನ್ OMR ಮಾದರಿಯಲ್ಲಿ ಎಕ್ಸಾಮ್ಸ್ ನಡೆಸಲಾಗುತ್ತದೆ. ಇನ್ನು ಸಿಲೆಬಸ್ಗೆ ಬರೋದಾದರೆ ಲಿಖಿತ ಪರೀಕ್ಷೆಯಲ್ಲಿ ಸಾಮಾನ್ಯ ಜ್ಞಾನ, ವಿಜ್ಞಾನ, ಭೂಗೋಳ, ಇತಿಹಾಸ, ಭಾರತದ ಸಂವಿಧಾನ, ರಾಷ್ಟ್ರೀಯ ಸ್ವಾತಂತ್ರ್ಯ, ಚಳುವಳಿ, ಮಾನಸಿಕ ಸಾಮರ್ಥ್ಯ, ನೈತಿಕ ಶಿಕ್ಷಣ ಒಳಗೊಂಡ ಸಾಮಾನ್ಯ ಅಧ್ಯಯನದ ಪತ್ರಿಕೆ ಇರುತ್ತದೆ. ಒಟ್ಟು 100 ಕ್ವಶನ್ಗಳು, 100 ಪ್ರಶ್ನೆಗಳು, 100 ಅಂಕಗಳು. ಸಮಯ ಬಂದು 1.5 ಗಂಟೆ ಅಂದರೆ 90 ನಿಮಿಷಗಳು ಇರುತ್ತದೆ. ಎಕ್ಸಾಮ್ನಲ್ಲಿ ವೇಳಾಪಟ್ಟಿ ಕೂಡ ರಿಲೀಸ್ ಮಾಡಲಾಗಿದೆ. ಲಿಖಿತ ಪರೀಕ್ಷೆ ಬಂದು ದಿನಾಂಕ 2/8/2026 ಲಿಖಿತ ಪರೀಕ್ಷೆ ಇರುತ್ತದೆ. ಬೆಳಗ್ಗೆ 10:30ರಿಂದ 12ವರೆಗೂ ಲಿಖಿತ ಪರೀಕ್ಷೆ ನಡೆಯುತ್ತದೆ. ಹಾಗೂ ಕಡ್ಡಾಯ ಕನ್ನಡ ಟಿಪ್ಪಣಿ B ಯಲ್ಲಿ ತಿಳಿಸಿರುವಂತೆ ಕಡ್ಡಾಯ ಕನ್ನಡ ಪರೀಕ್ಷೆಗೆ ವಿನಾಯಿತಿ ಪಡೆಯದ ಅಭ್ಯರ್ಥಿಗಳಿಗೆ ನಂತರದಲ್ಲಿ ದಿನಾಂಕ ತಿಳಿಸಲಾಗುವುದು ಅಂತ ಮಾಹಿತಿನ ತಿಳಿಸ್ಕೊಟ್ಟಿದ್ದಾರೆ. ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕನಿಷ್ಠ 30 ಅಂಕಗಳನ್ನು ಗಳಿಸಿದರೆ ಮಾತ್ರ ನೆಕ್ಸ್ಟ್ ಎಲಿಜಿಬಲ್ ಇರುತ್ತೆ. ಹಾಗೂ ನೆಗೆಟಿವ್ ಅಂಕಗಳಿರುತ್ತದೆ, ಅಂದರೆ ಋಣಾತ್ಮಕ ಮೌಲ್ಯಮಾಪನ, ಅಂದರೆ ನೀವು ತಪ್ಪಾಗಿ ಆನ್ಸರ್ಸನ್ನು ಮಾಡಿದ್ದೆ ಆದಲ್ಲಿ 0.25 ಅಂಕಗಳನ್ನು ಕಡಿತಗೊಳಿಸಲಾಗುವುದು ನೀವು ಸರಿ ಮಾಡಿದಂಥ ಪ್ರಶ್ನೆಗಳಲ್ಲಿ. ಹಾಗೆ ಲಿಖಿತ ಪರೀಕ್ಷೆಯಲ್ಲಿ ಪಾಸಾದ ಅಭ್ಯರ್ಥಿಗಳನ್ನು 1:5 ಅಂತೆ ದೇಹದಾಢ್ಯ ಪರೀಕ್ಷೆಗೆ ಹಾಗೂ ಸಹಿಷ್ಣುತೆ ಪರೀಕ್ಷೆಗೆ ಕರೆಯಲಾಗುವುದು. ಹೆಚ್ಚಿನ ಮಾಹಿತಿಯನ್ನು KSP.recruitment.in ಅಂದರೆ ಪೊಲೀಸ್ ವೆಬ್ಸೈಟಲ್ಲಿ ವಿಸಿಟ್ ಮಾಡ್ಬೋದು, ಅಥವಾ KEA ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ವೆಬ್ಸೈಟನ್ನು ವಿಸಿಟ್ ಮಾಡಿ ನೋಡ್ಬೋದಾಗಿರ್ತದೆ. ಅರ್ಜಿ ಸಲ್ಲಿಸಲು ಏನೆಲ್ಲ ದಾಖಲಾತಿಗಳು ಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿನ ಕೂಡ ತಿಳಿಸ್ಕೊಡ್ತಾ ಹೋಗ್ತೀನಿ. PUC ಮಾರ್ಕ್ಸ್ ಕಾರ್ಡ್, SLC ಮಾರ್ಕ್ಸ್ ಕಾರ್ಡ್, ಕ್ಯಾಸ್ಟ್ ಸರ್ಟಿಫಿಕೇಟ್, ಆಧಾರ್ ಕಾರ್ಡ್, ಫೋಟೋ, ಸಿಗ್ನೇಚರ್ ಬೇಕಾಗುತ್ತೆ. ಇಷ್ಟು ಇದ್ದರೆ ನಿಮ್ಮ ಅಪ್ಲಿಕೇಶನ್ ಫುಲ್ ಆಗುತ್ತೆ. ಹಾಗೂ ದೈಹಿಕ ಪರೀಕ್ಷೆಗೆ ಯಾವುದಾದ್ರೂ ಒಂದು ದಾಖಲಾತಿಯನ್ನು ತಗೊಂಡೋಗ್ಬೇಕಾಗತ್ತೆ. ಪಾಸ್ಪೋರ್ಟ್, ಚಾಲನಾ ಪರವಾನಗಿ, ಪಾನ್ ಕಾರ್ಡ್ ಅಥವಾ ಆಧಾರ್ ಕಾರ್ಡ್, ಇನ್ನಿತರೆ ಗೌರ್ಮೆಂಟ್ ಫೋಟೋ ಇರುವಂಥ ID ಪ್ರೂಫ್ ಯಾವುದಾದ್ರೂ ದೇಹದಾಢ್ಯ ಪರೀಕ್ಷೆಗೆ ತಗೊಂಡೋಗ್ಬೇಕಾಗತ್ತೆ. ಇನ್ನು ದೇಹದಾಢ್ಯತೆ ಏನಪ್ಪ ಇದೆ ಅನ್ನೋದಾದರೆ ಪುರುಷ ಮತ್ತು ಸೇವಾನಿರತ ಪುರುಷರಿಗೆ ಹಾಗೂ ಮಾಜಿ ಸೈನಿಕರಿಗೆ ಕನಿಷ್ಠ ಎತ್ತರ 168 ಸೆಂಟಿಮೀಟರ್ ಇರಬೇಕು. ಕನಿಷ್ಠ ಎದೆ ಸುತ್ತಳತೆ 86 ಸೆಂಟಿಮೀಟರ್ ಹಾಗೂ ಕನಿಷ್ಠ ವಿಸ್ತರಣೆ 5 ಸೆಂಟಿಮೀಟರ್ ಇರಬೇಕಾಗುತ್ತೆ ಪೂರ್ತಿ ವಿಸ್ತರಿಸಿದಾಗ. ಹಾಗೆ ಮಹಿಳಾ ಮತ್ತು ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ ಕನಿಷ್ಠ ಎತ್ತರ 157 ಸೆಂಟಿಮೀಟರ್, ಕನಿಷ್ಠ ತೂಕ 45 kg ಇರಬೇಕಾಗತ್ತೆ. ಇನ್ನು ಬುಡಕಟ್ಟು ಜನಾಂಗದವರಿಗೆ ಕನಿಷ್ಠ ಎತ್ತರ 155 ಸೆಂಟಿಮೀಟರ್ ಇರಬೇಕು ಹಾಗೂ ಎದೆಯ ಸುತ್ತಳತೆ 5 ಸೆಂಟಿಮೀಟರ್, ಕನಿಷ್ಠ ವಿಸ್ತರಿಸಿದಾಗ ಸಂಪೂರ್ಣ 75 ಸೆಂಟಿಮೀಟರ್ಗಿಂತ ಕಡಿಮೆ ಇಲ್ಲದಂತೆ ಇರಬೇಕಾಗತ್ತೆ. ಹಾಗೆ ಸಹಿಷ್ಣುತೆ ಪರೀಕ್ಷೆ ಇರುತ್ತದೆ. ಹಾಗೂ ಫಿಸಿಕಲ್ ಏನೆಲ್ಲ ಎಕ್ಸಾಮ್ ಸಹಿಷ್ಣುತೆ ಪರೀಕ್ಷೆಯಲ್ಲಿ ಇರುತ್ತದೆ ಅನ್ನೋದಾದರೆ ಪುರುಷ ಮತ್ತು ಸೇವಾನಿರತ ಪುರುಷರಿಗೆ 1600 ಮೀಟರ್ ಓಟ ಇರುತ್ತದೆ. ಎತ್ತರ ಜಿಗಿತ ಅಥವಾ ಉದ್ದ ಜಿಗಿತದಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಾಗತ್ತೆ. ಹಾಗೂ ಗುಂಡು ಎಸೆತ 7.26 kg ಗುಂಡು ಎಸೆತ ಇರುತ್ತದೆ. ಇನ್ನು ಓಟಕ್ಕೆ ಬಂದು 1600 ಮೀಟರ್ ಓಟಕ್ಕೆ 6 ನಿಮಿಷ 30 ಸೆಕೆಂಡು ಹಾಗೂ ಎತ್ತರ ಜಿಗಿತಕ್ಕೆ 1.20 ಮೀಟರ್ಗಿಂತ ಕಡಿಮೆ ಇಲ್ಲದಂತೆ ಅಥವಾ ಉದ್ದ ಜಿಗಿತಕ್ಕೆ 3.80 ಮೀಟರ್ಗಿಂತ ಕಡಿಮೆ ಇಲ್ಲದಂತೆ ಪಾರ್ಟಿಸಿಪೇಟ್ ಮಾಡಬೇಕು. 3 ಅವಕಾಶವನ್ನು ಉದ್ದ ಜಿಗಿತ ಹಾಗೂ ಎತ್ತರ ಜಿಗಿತಕ್ಕೆ ಅವಕಾಶ ಕೊಡಲಾಗುತ್ತದೆ. ಇನ್ನು ಗುಂಡು ಎಸೆತಕ್ಕೆ ಬಂದು 5.60 ಮೀಟರ್ಗಿಂತ ಕಡಿಮೆ ಇಲ್ಲದಂತೆ ಗುಂಡು ಎಸೆತ ಮಾಡಬೇಕು. 3 ಅವಕಾಶವಿರುತ್ತದೆ. ಇನ್ನು ಮಹಿಳೆ ಹಾಗೂ ತೃತೀಯ ಲಿಂಗ ಹಾಗೂ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಎತ್ತರ ಜಿಗಿತ ಬಂದು 0.90 ಮೀಟರ್ಗಿಂತ ಕಡಿಮೆ ಇಲ್ಲದಂತೆ ಅಥವಾ ಉದ್ದ ಜಿಗಿತಕ್ಕೆ 2.50 ಮೀಟರ್ಗಿಂತ ಕಡಿಮೆ ಇಲ್ಲದಂತೆ 3 ಅವಕಾಶಗಳು ಕೊಡಲಾಗುತ್ತದೆ. ಗುಂಡು ಎಸೆತಕ್ಕೆ 4 kg ಇರುತ್ತದೆ. 3.75 ಮೀಟರ್ಗಿಂತ ಕಡಿಮೆ ಇಲ್ಲದಂತೆ 3 ಅವಕಾಶಗಳಲ್ಲಿ ಪಾಸ್ ಮಾಡಬೇಕಾಗತ್ತೆ. ಆನ್ಲೈನ್ ಮುಖಾಂತರನೇ ಅರ್ಜಿನ ಸಲ್ಲಿಸಬೇಕು. ಇಷ್ಟೊತ್ತರೆಗೂ ಮಾಹಿತಿನ ನೀಡಿದ್ದು RPC ಅವರಿಗೆ, ಅಂದರೆ
HK ಹೊರತುಪಡಿಸಿ ಉಳಿದ ಜಿಲ್ಲೆಗಳಿಗೆ ಮಾಹಿತಿನ ತಿಳಿಸ್ಕೊಟ್ಟಿದ್ದು. ಇನ್ನು KK ಹೈದರಾಬಾದ್ ಕರ್ನಾಟಕವರೆಗೆ ಮಾಹಿತಿನ ತಿಳಿಸ್ಕೊಡ್ಬೇಕನ್ನೋದಾದ್ರೆ ಸೇಮ್ ಡೀಟೇಲ್ಸ್ ಇರುತ್ತೆ. ಎಕ್ಸ್ಟ್ರಾ ಏನಪ್ಪ ಅಂದರೆ ಒಟ್ಟು ಹುದ್ದೆಗಳು 596 ಹುದ್ದೆಗಳು, ಇದು ಮಾತ್ರ ಬದಲಾವಣೆ ಇರುತ್ತದೆ. ಇನ್ನೆಲ್ಲ ವಿಷಯವು ಸೇಮ್ 2 RPC ಹಾಗೂ HK ಇಬ್ಬರಿಗೂ ಇರುತ್ತದೆ. ಹಾಗೆ ಹುದ್ದೆಗಳು ಬರೋದಾದರೆ HK ವಿಭಾಗಕ್ಕೆ ಪುರುಷರಿಗೆ 398 ಹುದ್ದೆಗಳು, ಮಹಿಳೆಯರಿಗೆ 133 ಹಾಗೂ ಸೇವಾನಿರತ ಪುರುಷರಿಗೆ 46, ಸೇವಾನಿರತ ಮಹಿಳೆಯರಿಗೆ 14, ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ 5 ಹುದ್ದೆಗಳು. ಒಟ್ಟು ಹುದ್ದೆಗಳು 596 ಹುದ್ದೆಗಳಿದ್ದಾವೆ. ಸೇಮ್ ವಿದ್ಯಾರ್ಹತೆ ಇರುತ್ತೆ. ಫೀಸು ಪ್ರತಿಯೊಂದು ಕೂಡ ಇಬ್ಬರಿಗೂ ಕೂಡ RPC ಹಾಗೂ HK ವಿಭಾಗಕ್ಕೆ ಸೇಮ್ ಇರುತ್ತದೆ. 8ನೇ ತಾರೀಕಿಂದ ಅರ್ಜಿ ಪ್ರಾರಂಭವಾಗುತ್ತದೆ. ಅರ್ಜಿ ಸಲ್ಲಿಸುವ ವಿಧಾನವನ್ನು ವಿಡಿಯೋ ಮಾಡಿ ನಿಮಗೆ ತಲುಪಿಸ್ತೀನಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೂ ಈ ವಿಷಯನ ತಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.